ನಮಸ್ಕಾರ ವೀಕ್ಷಕರೇ. ಜನಸ್ಪಂದನ ಕಾರ್ಯಕ್ರಮ ಜನೋತ್ಸವ ಅಂತಿತ್ತು. ಟೀಕೆಗಳು ಜಾಸ್ತಿ ಆಗ್ತವೆ, ವಿರೋಧಗಳು ವ್ಯಕ್ತ ಆಗ್ತವೆ ಅಂಥೇಳಿ BJP ಸರ್ಕಾರ ಜನೋತ್ಸವ ಬದಲು ಜನಸ್ಪಂದನ ಅಂಥೇಳಿ ಹೆಸರು ಬದಲಾವಣೆ ಮಾಡಿ ಇವತ್ತು ಕೊನೆಗೂ ಹಠಮಾರಿತನಕ್ಕೆ ಬಿದ್ದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತು. ವೇದಿಕೆಯಲ್ಲಿ MTB ನಾಗರಾಜು ಸಚಿವ, ಯಲಹಂಕ ಶಾಸಕ SR ವಿಶ್ವನಾಥ್ ಹಾಡಿಗೆ ಕುಣಿದ್ರು. ಅವರ ಪಕ್ಕದಲ್ಲಿ ಅಲ್ಲಿ ತೋಟಗಾರಿಕಾ ಸಚಿವ, ಕೋಲಾರದ ಉಸ್ತುವಾರಿ ಮುನಿರತ್ನ ಕೂಡ ಇದ್ದರು. ಜನ ಅವರ ಸಂಕಷ್ಟಗಳು ಬೇರೆ, ಅವರ ಸಂಕಷ್ಟಗಳನ್ನು ಕೇಳೋರಿಲ್ಲ. ಬಟ್ ಕುಣಿತ ಹಾಡುಗಾರರನ್ನು ಕರೆಯಿಸಿ, ಗಾಯಕರನ್ನು ಕರೆಸಿ, ಅವರ ಕೈಯಲ್ಲಿ ಹಾಡುಗಳನ್ನು ಹೇಳಿಸಿ, ಅದಕ್ಕೆ ಇವರ ಕುಣಿತ. ಎಂಥ ವಿಪರ್ಯಾಸ ನೋಡಿ. ಜನ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ, ತುಂಬ ಸಂಕಷ್ಟದ ಸ್ಥಿತಿ ಇದೆ, ನಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾರೆ ಅಂಥೇಳಿ ಜನ ನಿರೀಕ್ಷೆಯಲ್ಲಿದ್ದಾಗ ಇವರು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ಅಲ್ಲಿ ವೇದಿಕೆಯಲ್ಲಿ ಹಾಡುಗಳನ್ನು ಹಾಡಿಸಿ ಅಲ್ಲಿ ಕುಣಿತ ಇರೋದು. ಇಡೀ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ದೃಶ್ಯದ ಸಾಕ್ಷ್ಯ ಅಷ್ಟೇ. ಆ ದೃಶ್ಯವನ್ನು ನೋಡಿದ್ರೆ ಅನಿಸುತ್ತೆ ಇವರೇನು ಸರ್ಕಾರ ನಡೆಸ್ತಾ ಇದ್ದಾರೋ ಇಲ್ಲ ಇವರು ಇರೋದೇ ಹೀಗೋ ಅಂತೇಳಿ. ಸೊ ಆಪರೇಷನ್ ಕಮಲದ ಮುಖಾಂತರ ಅಧಿಕಾರಕ್ಕೆ ಬಂದಂತಹ, ಪೂರ್ಣ ಬಹುಮತ ಇಲ್ಲದಿದ್ದರೂ ಕೂಡ ಆಪರೇಷನ್ ಕಮಲದ ಮುಖಾಂತರ ಅಧಿಕಾರಕ್ಕೆ ಬಂದಂತಹ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ಸರ್ಕಾರಕ್ಕೆ 3 ವರ್ಷ, ಬೊಮ್ಮಾಯಿಯವರ ಸರ್ಕಾರಕ್ಕೆ 1 ವರ್ಷ ಪೂರೈಸಿದಂತಹ ಖುಷಿಯಲ್ಲಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಹಠಮಾರಿತನಕ್ಕೆ ಬಿದ್ದು BJP ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತು. ಜನಸ್ಪಂದನ ಕಾರ್ಯಕ್ರಮ ಮಾಡಬಾರದು, ಜನಸ್ಪಂದನ ಕಾರ್ಯಕ್ರಮಕ್ಕೆ ಇದು ಸೂಕ್ತ ಸಮಯ ಅಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದರು. ಸರ್ಕಾರ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಉಮೇಶ್ ಕತ್ತಿ ಅವರು ಅವರದ್ದೇ ಸಂಪುಟದ ಸಹೋದ್ಯೋಗಿ ನಿಧನರಾಗಿ ನಿನ್ನೆಗೆ 3 ದಿನ. ಶೋಕಾಚರಣೆ ನಿನ್ನೆಯಷ್ಟೇ ಮುಕ್ತಾಯ ಆಗಿರೋದು. ರಾಜ್ಯ ಸರ್ಕಾರ ಘೋಷಿಸಿರುವ ಶೋಕಾಚರಣೆ ಇವತ್ತು ಕುಣಿತ ವೇದಿಕೆಯಲ್ಲಿ. ಸೊ 3 ವರ್ಷ ಪೂರೈಸಿರುವಂತಹ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಜನರಿಂದ. ಸರ್ಕಾರ 5,000 ಬಸ್ಸುಗಳನ್ನು ನಿಯೋಜಿಸಿ BJP ಕಾರ್ಯಕರ್ತರನ್ನು ಸಮಾವೇಶಕ್ಕೆ ಕರೆದುಕೊಂಡು ಬಂದಿದೆ. ಯಾವಾಗ ಸರ್ಕಾರವೇ ಜನರಿಗೆ ಸ್ಪಂದನೆ ಮಾಡ್ತಾ ಇಲ್ವೋ ಅಂತಹ ಸಂದರ್ಭದಲ್ಲಿ ಜನ ಸರ್ಕಾರಕ್ಕೆ ಸ್ಪಂದನೆ ಮಾಡಲ್ಲ. ಹೀಗಾಗಿ ಜನೋತ್ಸವ ಕಾರ್ಯಕ್ರಮವನ್ನು ನೀವು ಜನಸ್ಪಂದನಾ ಕಾರ್ಯಕ್ರಮ ಅಂತ ಬದಲಾಯಿಸಿಕೊಂಡರೂ ಕೂಡ ಜನ ಬರಲ್ಲ. ಇವತ್ತಾಗಿತ್ತು ಕೂಡ ಅದೇ. 3 ವರ್ಷಗಳ ಅವಧಿಯಲ್ಲಿ BJP ಸರ್ಕಾರದ ಜನಸ್ಪಂದನಾ ಸಾಧನೆಗಳು ಏನು ಅಂತೇಳಿ ಪಟ್ಟಿ ಮಾಡಿ ನೋಡೋದಾದರೆ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಬರೀ ಕಳಂಕಗಳೇ. BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಅವರು ಇವತ್ತು ತಮ್ಮ ಭಾಷಣದಲ್ಲಿ BJPಯವರ ಕಾಲ್ಗುಣ ಚೆನ್ನಾಗಿದೆ, ಹೀಗಾಗಿ ಮಳೆ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ದಾರೆ. ಕಾಲ್ಗುಣದಿಂದ ಅಲ್ಲ ಮಳೆ ಬರ್ತಾ ಇರುವಂಥದ್ದು. ಮಳೆ ಬರುತ್ತೆ. ಕಳೆದ ವರ್ಷ ನವಂಬರ್ವರೆಗೂ ಯಾಕೆ ಮಳೆ ವಿಸ್ತರಣೆ ಆಯಿತು, ನವಂಬರ್ ಡಿಸೆಂಬರ್ವರೆಗೂ? CT ರವಿ ಅವರು ಯಾರಾದರೂ ಹವಾಮಾನ ತಜ್ಞರನ್ನು ಕೇಳಿದ್ರೆ ಹೇಳ್ತಾರೆ ಅವರು ಕ್ಲೈಮೇಟ್ ಚೇಂಜ್ ಹೆಂಗಾಗ್ತಿದೆ ಅಂತೇಳಿ, ಏನು ಪರಿಣಾಮ ಬೀಳ್ತಾ ಇದೆ ಅಂತೇಳಿ. ಪ್ರಚಾರಗಳನ್ನು ತೆಗೆದುಕೊಳ್ಳುವಂತಹ ತವಕ ಸಿಕ್ಕಲ್ಲಿ ಏನಾದರೂ ಒಂದು ಕಂಟೆಂಟ್ ತಗೊಂಡು ಅದಕ್ಕೊಂದು ಪ್ರಚಾರ ನಮ್ಮಿಂದಲೇ ಆಗಿದ್ದು ಅಂಥೇಳಿ ಪ್ರಚಾರವನ್ನು ತೆಗೆದುಕೊಳ್ಳುವಂತಹ ತವಕ ಮತ್ತು ಅಂಥದ್ದೊಂದು ಧಾವಾಂತ ಇರುವಂತಹ ಹೊತ್ತಲ್ಲಿ ಮಳೆ ಬಂದರೂ ನನ್ನಿಂದಲೇ ಅಂತ ಹೇಳಬೇಕು. CT ರವಿ ಅವರು ಅದನ್ನೇ ಹೇಳ್ತಾ ಇರೋದು. ಹಾಗೆ ನೋಡೋಕೆ ಹೋದರೆ CT ರವಿ ಅವರು ಹೇಳಬೇಕಾಗಿರೋವಂಥದ್ದು ಏನು ಅಂದರೆ ಕಾಲ್ಗುಣ ಚೆನ್ನಾಗಿದೆ ಅಂತಲ್ಲ, ಕೈಗುಣ ಚೆನ್ನಾಗಿದೆ ಅಂತ. ಕೈಗುಣ 2018ರ ಚುನಾವಣಾ ಭಾಷಣದಲ್ಲಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಸರ್ಕಾರವನ್ನು 10% ಕಮಿಷನ್ ಸರ್ಕಾರ ಅಂತ ಕರೆದರು. BJPಯವರು ಬಂದ ಬಳಿಕ, ಸರ್ಕಾರ ಬಂದ ಬಳಿಕ ಅದು 40% ಕಮಿಷನ್ ಸರ್ಕಾರ ಅಂತಾಯಿತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅದು 50% ಕಮಿಷನ್ ಸರ್ಕಾರ. ಸೊ ಕೈಗುಣ ಚೆನ್ನಾಗಿದೆ. 3 ವರ್ಷದ ಅವಧಿಯಲ್ಲಿ ಕರ್ನಾಟಕದಲ್ಲಿ BJPಯ ಸಾಧನೆ ಏನು ಅಂತ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಏನೂ ಇಲ್ಲ.
ಹೇಳಿಕೊಳ್ಳುವಂತಹ ಸಾಧನೆಗಳು ಏನೂ ಇಲ್ಲ. ಹಂಗೆ ನೋಡಕ್ಕೆ ಹೋದರೆ ಹಗರಣಗಳು, ಕಳಂಕಗಳೇ ಜಾಸ್ತಿ. ಒಂದು, ಯಡಿಯೂರಪ್ಪನವರ ವಿರುದ್ಧ ಎಚ್ ವಿಶ್ವನಾಥ್ ಅವರು ಮಾಡಿರುವಂತಹ ಆರೋಪ, ಜಲಸಂಪನ್ಮೂಲ ಇಲಾಖೆಯಲ್ಲಿ 2,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಆಗಿದೆ ಅಂತೇಳಿ ಎಚ್ ವಿಶ್ವನಾಥ್ ಅವರು. ಯಡಿಯೂರಪ್ಪನವರ ಕುಟುಂಬ, ವಿಶೇಷವಾಗಿ ವಿಜಯೇಂದ್ರ, ಸರ್ಕಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅವರೇ ಸೂಪರ್ ಸಿ ಎಂ ಆಗಿದ್ದಾರೆ, ಯಡಿಯೂರಪ್ಪನವರು ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲಿ ಎಚ್ ವಿಶ್ವನಾಥ್ ಅವರು ಈ ಆರೋಪ ಮಾಡಿದ ಬಳಿಕ IT ಇಲಾಖೆ ದಾಳಿಯನ್ನು ಮಾಡ್ತು ನೀರಾವರಿ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ. ಸೊ ಪ್ರೈಮಾ ಫೇಸಿ ಏನೋ ಒಂದಿದೆ ಅಲ್ಲಿ. ವಿಶ್ವನಾಥ್ ಆರೋಪ ಮೇಲ್ನೋಟಕ್ಕೆ ಹೌದು ಅಂತಾಯಿತು. ಎರಡನೇದ್ದು, ನೇಮಕಾತಿ ಹಗರಣಗಳು. ಸಿಂಗಲ್ ನೇಮಕಾತಿ ಕೂಡ ಕ್ಲೀನಾಗಿಲ್ಲ ಈ ಸರ್ಕಾರದ ಅವಧಿಯಲ್ಲಿ. ಒಂದೇ ಒಂದು ನೇಮಕಾತಿ, PSI ನೇಮಕಾತಿಯಲ್ಲಿ ಈಗ ಮೊನ್ನೆ ಒಂದು ಆಡಿಯೋ ವೈರಲ್ ಆಯಿತು. ಕನಕಗಿರಿ BJP ಕ್ಷೇತ್ರದ ಶಾಸಕ ಬಸವರಾಜ ದಡ್ಡೇಸಗೂರು 15 ಲಕ್ಷ ರೂಪಾಯಿಯನ್ನು ನಾನು ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಅಂಥೇಳಿ, ಅಂದರೆ ತಗೊಂಡಿದ್ದೀನಿ ಅಂತ ಅರ್ಥ ಇಂಡೈರೆಕ್ಟಾಗಿ. ಇಲ್ಲಿ ಒಂದು ಅಂಶವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಏನು ಅಂತ ಹೇಳಿದ್ರೆ, ಇಂಗ್ಲೆಂಡ್ ಪ್ರಧಾನಿ ಕೆಲ ತಿಂಗಳ ಹಿಂದೆ ಬೋರಿಸ್ ಜಾನ್ಸನ್ ರಾಜೀನಾಮೆ ಕೊಟ್ಟರು ಪ್ರಧಾನಿ ಸ್ಥಾನಕ್ಕೆ. ಬೋರಿಸ್ ಜಾನ್ಸನ್ ಮೇಲೆ ದೊಡ್ಡ ಮಟ್ಟದ ಆರೋಪಗಳೇನಿರಲಿಲ್ಲ, ದೊಡ್ಡ ಹಗರಣಗಳ ಆರೋಪ ಇರಲಿಲ್ಲ. ಬಟ್ ಕೋವಿಡ್ ಟೈಮಲ್ಲಿ ಕೆಲವೊಂದಿಷ್ಟು ನಿಯಮಗಳ ಉಲ್ಲಂಘನೆ ಮಾಡುವುದರ ಮುಖಾಂತರ ರಾಜಕೀಯ ನೈತಿಕತೆ ಅಂತ ಒಂದಿರುತ್ತಲ್ಲ, ಪೊಲಿಟಿಕಲ್ ಮೊರಾಲಿಟಿ. ಒಬ್ಬ ರಾಜಕಾರಣಿ, ಆಡಳಿತ ನಡೆಸುವವನು ತಾನು ಯೋಗ್ಯನಾಗಿರಬೇಕು ಅಂತೇಳಿ ಜನ ಬಯಸ್ತಾರಲ್ಲ, ಆ ಮಟ್ಟಿಗೆ ಬೋರಿಸ್ ಜಾನ್ಸನ್ ಇರಲಿಲ್ಲ. ಸೊ ಬ್ರಿಟನ್ನ ಮಾಧ್ಯಮಗಳು ಪುಂಖಾನುಪುಂಖವಾಗಿ ಅದರ ಬಗ್ಗೆ ವರದಿಯನ್ನು ಮಾಡಿದ್ವು, ಬೋರಿಸ್ ಜಾನ್ಸನ್ ರಾಜೀನಾಮೆ ಕೊಟ್ಟರು. ಬಟ್ ನಮ್ಮಲ್ಲಿ ನೋಡಿ, BJPಯ ಶಾಸಕ ಬಸವರಾಜ ದಡ್ಡೇಸಗೂರು ಅವರು ಹೇಳಿದ್ದಾರೆ, ಆಡಿಯೋ ನಂದು 15 ಲಕ್ಷ ರೂಪಾಯಿ ವ್ಯವಹಾರ ಮಾಡಿದ್ದು ನಿಜ ಅಂತ. ಏನು ಅನಿಸಲ್ಲ ನಮಗೆ, ಏನೂ ಅನಿಸಲ್ಲ. ಬಿಕಾಸ್ ರಾಜಕೀಯ ನೈತಿಕತೆ ಅಲ್ಲಿಗೆ ಬಿದ್ದಿದೆ. PSI ಹಗರಣ, 40% ಕಮಿಷನ್, ಗುತ್ತಿಗೆದಾರರ ಸಂಘ ಆರೋಪ ಮಾಡಿದ್ದು ಇದೆ, ಗುತ್ತಿಗೆದಾರರ ಸಂಘ ಆರೋಪ ಮಾಡಿದ್ದು ಇದೆ, ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದೆ ಸಂತೋಷ್ ಪಾಟೀಲ್. ಇಷ್ಟಾದರೂ ಕೂಡ ರಾಜಕೀಯ ನೈತಿಕತೆ ಇಲ್ಲ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ನೇಮಕಾತಿಯಲ್ಲಿ ಹಗರಣ ಆಗಿದೆ ಅಂತ ಆರೋಪ ಇದೆ, ಅಲ್ಲೂ ಕೂಡ ಕ್ರಮ ಕೈಗೊಳ್ಳುವಂತಹ ರಾಜಕೀಯ ನೈತಿಕತೆ ಇಲ್ಲ. KPTCLನಲ್ಲಿ ನೇಮಕಾತಿ ಅಕ್ರಮ ಆಗಿದೆ ಅಂತೇಳಿ ಆರೋಪ ಇದೆ, ತನಿಖೆಗಳಾಗ್ತಾ ಇದೆ, ಅಲ್ಲೂ ಕೂಡ ಒಬ್ಬೊಂದು ತಲೆದಂಡ ಆಗಿಲ್ಲ. ಲೋಕೋಪಯೋಗಿ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತೇಳಿ ಆರೋಪ ಇದೆ, ಅಲ್ಲೂ ಕೂಡ ಪೊಲಿಟಿಕಲ್ ಮೊರಾಲಿಟಿ ಎನ್ನುವಂಥದ್ದಿಲ್ಲ. ತೋಟಗಾರಿಕಾ ಸಚಿವರ ವಿರುದ್ಧ ಮುನಿರತ್ನ ಅವರು ಇವತ್ತು ಅದೇ MTB ನಾಗರಾಜು ಮತ್ತು ವಿಶ್ವನಾಥ್ ಕುಣಿಬೇಕಾದರೆ ಪಕ್ಕದಲ್ಲಿ ನಿಂತಿದ್ದಂತಹ ಕೋಲಾರದ ಉಸ್ತುವಾರಿ ಸಚಿವ ಮತ್ತು ತೋಟಗಾರಿಕಾ ಸಚಿವ ಮುನಿರತ್ನ ಅವರ ವಿರುದ್ಧ ಆರೋಪಗಳು ಕೇಳಿಬಂತು, ಅಲ್ಲೂ ಕೂಡ ಕ್ರಮ ಕೈಗೊಂಡಿಲ್ಲ. ಯಾರು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಿ ಇದು ನನ್ನ ಸಾಧನೆ ಅಂತೇಳಿ ಬಿಂಬಿಸಿಕೊಳ್ಳಲಿಕ್ಕೆ ಹೋಗಿದ್ದಾರೋ ಅಂತಹ ಸಚಿವ ಡಾಕ್ಟರ್ K. ಸುಧಾಕರ್ ಮತ್ತು ಅವರ ಕುಟುಂಬದ ವಿರುದ್ಧವೇ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ಳುವಂತಹ ರಾಜಕೀಯ ನೈತಿಕತೆ ಇಲ್ಲ. ಮಳೆ ಬರ್ತಾ ಇದೆ, ಬೆಳೆ ಹಾನಿ ಆಗ್ತಿದೆ, ರಸ್ತೆಗಳು ಸರಿ ಇಲ್ಲ, ಜನರ ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತ ಹೇಳಿದ್ರೆ ಸರಿಪಡಿಸುವುದರ ಬದಲು ಸಂಭ್ರಮಾಚರಣೆ ಮಾಡಿಕೊಳ್ಳುವ ಲೆವೆಲ್ಲಿಗೆ ರಾಜಕೀಯ ನೈತಿಕತೆ ಕುಸಿದಿದೆ ಎನ್ನುವುದಾದರೆ 2023ಕ್ಕೆ ಜನ ನಿಮಗೆ ಮತ್ತೆ ಯಾಕೆ ಮತ ಹಾಕಬೇಕು? ಯಾಕೆ ಹಾಕಬೇಕು? ಇಷ್ಟು ಪೊಲಿಟಿಕಲ್ ಮೊರಾಲಿಟಿ ಇಷ್ಟು. ಇವತ್ತು ನೋಡಿ, CT ರವಿ ಅವರು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಆಪರೇಷನ್ ಕಮಲದಿಂದ BJPಗೆ ಬಂದಂಥ ಕೆಲವರ ಬಗ್ಗೆ ಇವತ್ತು CT ರವಿ ಅವರು ಹೇಳಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ ಈ ಪಾಯಿಂಟು. ಅವರು ಜನಸ್ಪಂದನ ಕಾರ್ಯಕ್ರಮ ಶುರು ಆಗುವುದಕ್ಕೂ ಮೊದಲು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಕೆಲವರು ಅಲ್ಲಿ ಲೈಸೆನ್ಸಿಂಗ್ ಮಾಡ್ತಿದ್ದವರು ಇಲ್ಲಿ ಬಂದಿದ್ದಾರೆ, ಕೆಲ ಸಮಯದಲ್ಲಿ ಅವರನ್ನು ರಕ್ಷಣೆ ಮಾಡಬೇಕಲ್ವಾ ಅಂಥೇಳಿ ಮಾನ್ಯ CT ರವಿ ಅವರು ಹೇಳ್ತಾರೆ. ಜನಸ್ಪಂದನ ಕಾರ್ಯಕ್ರಮಕ್ಕೂ ಮುಂಚೆ ರಕ್ಷಣೆ ಮಾಡಬೇಕಲ್ವಾ ಅಂತ. ಸೊ ದಿಸ್ ಈಸ್ ದ ಕೊಲ್ಯಾಪ್ಸ್ ಆಫ್ ಪೊಲಿಟಿಕಲ್ ಮೊರಾಲಿಟಿ. ರಾಜಕೀಯ ನೈತಿಕತೆಯ ಅಧಪತನ.
ಓಟು ಹಾಕಿದಂತಹ ಮತದಾರರು ಮತ್ತು 2023 ವಿಧಾನಸಭಾ ಚುನಾವಣೆಯಲ್ಲಿ ಓಟು ಹಾಕುವ ಮತದಾರರು, ತಮ್ಮನ್ನು ಆಯ್ಕೆ ಮಾಡಿ ಕಳುಹಿಸುವಂತಹ ಜನರು ತಮ್ಮ ಈ ವರ್ತನೆಗಳ ಬಗ್ಗೆ, ತಮ್ಮ ಈ ಕ್ರಮಗಳ ಬಗ್ಗೆ ಏನು ಅಂದ್ಕೊಳ್ತಾರೆ ಎನ್ನುವಂತಹ ಸಾಮಾನ್ಯ ರಾಜಕೀಯ ಭಯ, ಕನಿಷ್ಠ ರಾಜಕೀಯ ಭಯ ಇಲ್ಲದೆ ಹೋದಾಗ ಜನಸ್ಪಂದನ ಕಾರ್ಯಕ್ರಮವೂ ಕೂಡ ಹಠಮಾರಿತನದಲ್ಲೇ ಮಾಡಬೇಕಾಗತ್ತೆ. ಮತ್ತು ಎಂತಹ ಆರೋಪಗಳು ಬಂದರೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಪರಿಶುದ್ಧರು ಅಂಥೇಳಿ ಬಿಂಬಿಸ್ಕೊಳ್ಬೇಕಾಗತ್ತೆ. BJP ಮಾಡಿರುವುದು ಅದನ್ನೇ, ಮಾಡ್ತಾ ಇರೋದು ಅದನ್ನೇ, ಮುಂದೆ ಮಾಡುವುದು ಅದನ್ನೇ 2023 ಚುನಾವಣೆಯವರೆಗೂ. ಬಟ್ ಜನಸ್ಪಂದನ ಕಾರ್ಯಕ್ರಮ ಅಂತೂ ಮುಗಿದಿದೆ. ಹಠಮಾರಿತನಕ್ಕೆ ಬಿದ್ದು ಅದರಲ್ಲೂ ವಿಶೇಷವಾಗಿ ಒಬ್ಬರ ಹಠಮಾರಿತನ, ಅದು ಡಾಕ್ಟರ್ ಕೆ ಸುಧಾಕರ್. ನಿನ್ನೆಯ ವಿಡಿಯೋದಲ್ಲೇ ಹೇಳಿದ್ವಿ, ಈ ಸರ್ಕಾರಕ್ಕೆ ಬೊಮ್ಮಾಯಿ CM ಡಾಕ್ಟರ್ ಸುಧಾಕರ್ CM ಅಂತಲೇ ಗೊತ್ತಾಗ್ತಿಲ್ಲ. ಆ ಲೆವೆಲಿಗೆ ಸುಧಾಕರ್ ಈ ಸರ್ಕಾರದ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅಂತ. ಆ ಲೆವೆಲಿಗೆ ಸುಧಾಕರ್ ಈ ಸರ್ಕಾರದ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಒಂದು ಹಂತಕ್ಕೆ ಬೊಮ್ಮಾಯಿಯವರಿಗೆ ಸುಧಾಕರ್ ಸೂಪರ್ CM ಅಂದರೂ ಅಚ್ಚರಿ ಏನಿಲ್ಲ. ಇದು ಪರಿಸ್ಥಿತಿ BJPದ್ದು. ಏನು ಅನಿಸಲ್ಲ ಅವರಿಗೆ. ಪೊಲಿಟಿಕಲ್ ಮೊರಾಲಿಟಿ, ರಾಜಕೀಯ ನೈತಿಕತೆಯ ಅಧಪತನ. ಬಟ್ ಅದನ್ನು ಹೇಳುವವರು ಯಾರು? ಹೇಳಿದ್ದನ್ನು ಕೇಳುವಂಥ ಮನಸ್ಥಿತಿ ಇವ್ರಿಗೆಲ್ಲಿದೆ? ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ ಹಾಗೆ, ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ಅವರನ್ನು ಹೋಗಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವ ಮನಸ್ಥಿತಿಯೇ ಇರುವಂತಹ ಸಂದರ್ಭದಲ್ಲಿ ಇವರನ್ನು ಪ್ರಶ್ನೆ ಮಾಡುವವರು ಕಮ್ಮಿ, ಅಪ್ಪಿತಪ್ಪಿ ಯಾರಾದರೂ ಕೇಳಿದ್ರೆ ಅದನ್ನು ಕೇಳಿಸಿಕೊಳ್ಳುವಂತಹ ರಾಜಕೀಯ ಸೌಜನ್ಯ, ಕನಿಷ್ಠ ಸೌಜನ್ಯ ಇಲ್ಲ. ಬಿಕಾಸ್ PRO, ಪ್ರೊಪಗಂಡ, ದುಡ್ಡು ಕೊಟ್ಟು ಸುದ್ದಿಯನ್ನು ಹಾಕಿಸಿಕೊಳ್ಳುವುದು ಹೇಗೆ ಅಂತೇಳಿ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ತುಂಬ ಚೆನ್ನಾಗಿ ಹೇಗೆ ಟ್ವಿಸ್ಟ್ ಮಾಡ್ಬೋದು. ಮಳೆದು ಟ್ವಿಸ್ಟ್ ಮಾಡಿದ್ರಲ್ಲ ಸಿಟಿ ರವಿ ಅವರು, ಮಳೆ ಕಾಲ್ಗುಣದಿಂದ ಮಳೆ ಬಂದಿತ್ತು ಅಂಥೇಳಿ, ಆ ಥರ